ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ವೆರೈಟಿ ರೆಸಿಪಿ ಜೊತೆ ಬಂದಿದ್ದೀನಿ. ಈ ರೆಸಿಪಿ ಭಾಳ ಮಂದಿಗೆ ಗೊತ್ತಿರಲ್ಲ. ಇದನ್ನು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದಾದಂಥ ಒಂದು ಸಿಹಿ ತಿಂಡಿ. ಹಾಗಾದರೆ ತಡೆಯೋಕ್ಕೆ ಮಾಡಲು ಬೇಕಾದ ಪದಾರ್ಥಗಳು ಏನೇನು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ಪು ಕಡಲೆ, 1 ಕಪ್ಪು ಬೆಲ್ಲ. ಈಗ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಡಲೆಯನ್ನು ಹಾಕಿ ನೈಸಾಗಿ ಪೌಡರನ್ನು ಮಾಡ್ಕೋಬೇಕು. ಈಗ ರೆಡಿ ಆಯಿತು ಪೌಡರು ನೈಸಾಗಿ ಹಾಕೋದ್ರಿಂದ ಮತ್ತೆ ಜಲ್ದಿ ಮಾಡೋ ಅವಸರ ಇರೋದಿಲ್ಲ. ಈ ಥರ ನೈಸಾಗಿರಬೇಕು. ಈಗ ಮೊದಲು ಈ ಪೌಡರನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಎಲ್ಲ ಪೌಡರ್ನ ಪ್ಲೇಟಲ್ಲಿ ಹಾಕ್ಕೊಂಡು ನಂತರ ನಾವು ಮುಂಚೆನೇ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ ಇದೆಯಲ್ಲ, ಆ ಬೆಲ್ಲನ ಈ ಪುಡಿಗೆ ಹಾಕಿ ಮತ್ತು ಒಂದು 4-5 ಏಲಕ್ಕಿ, ಸಿಪ್ಪೆ ತೆಗೆದಂಥ ಏಲಕ್ಕಿಯನ್ನು ಹಾಕಿ ಈಗ ಚೆನ್ನಾಗಿ ಮೂರನ್ನು ಮಿಶ್ರಣ ಮಾಡೋಣ. ಬೇಯಿಸಿ ಕಲಿಸ್ಬೇಕು ಚೆನ್ನಾಗಿ. ಈ ಥರ ಎಲ್ಲ ಪೌಡ್ರು ಬೆಲ್ಲ ಎಲ್ಲ ಹಿಡಿಯೋ ಥರ ಎಲ್ಲ ಕಲಸಿ ಚೆನ್ನಾಗಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಈ ಪೌಡರನ್ನು ಸ್ವಲ್ಪ ಪೌಡರನ್ನು ಮಿಕ್ಸಿ ಜಾರಿಗೆ ಹಾಕಿ ಈಗ ನೈಸಾಗಿ ಫೈನಾಗಿ ಪೌಡರ್ ಮಾಡ್ಕೋಬೇಕು. ಇದನ್ನು ಈಗ ಪೌಡರು ರೆಡಿಯಾಗಿದೆ. ಈ ಥರ ಇರಬೇಕು ನೈಸಾಗಿ. ಈಗ ಪೌಡರ್ ರೆಡಿಯಾಗಿದೆ. ಈ ಪೌಡರನ್ನು ಒಂದು ಕಪ್ಪಲ್ಲಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬೌಲನ್ನು ತೊಗೊಂಡು ಅದಕ್ಕೆ 2 ಕಪ್ಪು ಗೋಧಿ ಹಿಟ್ಟು, ಚಿಟಿಕೆ ಉಪ್ಪು, ಒಂದು 2 ಸ್ಪೂನು ಅಡುಗೆ ಎಣ್ಣೆ, ನಾವು ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀವಿ ಅದೇ ಎಣ್ಣೆ ಹಾಕಿದರೆ ಸಾಕು. 2 ಸ್ಪೂನ್ ಹಾಕಿ ಈಗ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಎಣ್ಣೆ ಉಪ್ಪು ಹಿಟ್ಟಲ್ಲಿ ಕಲಿಬೇಕು, ಚೆನ್ನಾಗಿ ಬೆರಿಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸೋಣ. ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ ಅದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಒಮ್ಮೆಲೆ ನೀರು ಹಾಕಿದರೆ ಮತ್ತೆ ತೆಳುವಾದರೆ ಬರೋದಿಲ್ಲ. ಮತ್ತು ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮತ್ತೆ ಕಲಿಸ್ಬೇಕಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ನಾದಿ ಹಿಟ್ಟನ್ನು ಈ ಥರ ರೌಂಡ್ ಶೇಪಿಗೆ ತಂದಿಡಬೇಕು. ಈಗ ಇದಕ್ಕೆ 1 ಸ್ಪೂನ್ ಕೊನೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಎಲ್ಲ ಹಿಟ್ಟಿಗೆಲ್ಲ ಸವರಿ ಒಂದು 10-15 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಸೈಡಿಗೆ ನೆನೆಯೋಕ್ಕೆ ಇಟ್ಬಿಡೋಣ. ಚೆನ್ನಾಗಿ ಹಿಟ್ಟು ನೆನಿಬೇಕು. ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಡೋಣ. ಈಗ ಒಂದು ಅರ್ಧ ಗಂಟೆ ಆದ ನಂತರ ಪ್ಲೇಟನ್ನು ತೆಗೆದು ಹಿಟ್ಟೆಲ್ಲ ಚೆನ್ನಾಗಿ ನೆಂದು ಈ ಥರ ಸ್ಮೂತಾಗಿರುತ್ತೆ. ಈಗ ಮತ್ತೆ ಇನ್ನೂ ಸ್ವಲ್ಪ 1-2 ಸಲ ನಾದ್ಕೊಂಡು ಚೆನ್ನಾಗಿ ಈ ಥರ ಸ್ಮೂತಾಗಿರಬೇಕು. ನಾದ್ಕೊಂಡು ಈಗ ಇದನ್ನು 2 ಪೋರ್ಷನ್ನಾಗಿ ಮಾಡೋಣ. ಒಮ್ಮೆಲೆ ಅಷ್ಟೊಂದು ತೊಗೊಂಡು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ತೊಗೊಂಡು ಈಗ ಇದನ್ನು ರೌಂಡಾಗಿ ಮಾಡಿ ಈಗ ಸಣ್ಣ ಪೀಸುಗಳು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಕಟ್ ಮಾಡಿಕೊಂಡು ಇದನ್ನು ಈಗ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಒಂದೊಂದು ಈಗ ಎಲ್ಲವನ್ನು ರೌಂಡಾಗಿ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಎಲ್ಲವನ್ನು. ಈಗ ಒಂದೊಂದೇ ಪೀಸನ್ನು ತೊಗೊಂಡು ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಚಪಾತಿ ಥರನೇ ಲಟ್ಟಿಸ್ಕೋಬೇಕು. ರೌಂಡ್ ಶೇಪಲ್ಲಿ ಈ ಥರ ನಾನು ತೋರಿಸ್ತಿದ್ದೀನಲ್ಲ ಅದೇ ಥರ ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ಳಿ. ಈ ಥರ ಎಣ್ಣೆ ಹಚ್ಕೋಬಾರ್ದು, ಹಿಟ್ಟೆ ಹಚ್ಕೊಂಡು ಈ ಥರ ಲಟ್ಟಿಸ್ಕೋಬೇಕು. ಈ ಥರ ಎಲ್ಲಿನೂ ಬಿರುಕು ಬಿಟ್ಬಾರ್ದು ಸೈಡಿಗೆ. ಈ ರೀತಿ ರೌಂಡ್ ಶೇಪಲ್ಲಿ ಎಷ್ಟು ತೆಳುವಾದರೆ ಅಷ್ಟು ತೆಳುವು ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ಈಗ ಒಂದೊಂದೇ ಎಲೆನ ಈ ಥರ ತೆಳುವಾಗಿ ರೌಂಡ್ ಶೇಪಲ್ಲಿ ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೋಬೇಕು. ಈಗ ಎಲ್ಲವನ್ನೂ ಇದೇ ರೀತಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ಎಲ್ಲವನ್ನು ಇದೇ ರೀತಿ ಒಂದೇ ಲೆವೆಲಾಗಿ ಒಂದೇ ಸಮಾನಾಗಿ ಲಟ್ಟಿಸ್ಕೋಬೇಕು. ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳ್ಳಗಲ್ಲ, ಒಂದೇ ಸೈಜಲ್ಲೇ. ಈಗ ಹಂಚು ಬಿಸಿ ಆದಮೇಲೆ ಒಂದೊಂದೇ ಚಪಾತಿ ಹಾಕಿ ಈ ರೀತಿ ಸುಡಬೇಕು. ಸ್ವಲ್ಪ ಬಬಲ್ಸ್ ಬಂದಮೇಲೆ ಈ ಕಡೆ ಟರ್ನ್ ಮಾಡೋದು. ಮತ್ತು ಈ ಥರ ಬಬಲ್ಸ್ ಬಂದಮೇಲೆ ಆ ಸೈಡು ಈ ಥರ ಕಲರ್ ಬಂದಮೇಲೆ ತೆಗೆದು ಸೈಡಿಗೆ ಇಡೋದು. ಮತ್ತು ಇನ್ನೊಂದು ಹಾಕಿ ಅದೇ ರೀತಿ ಬೇಯಿಸಬೇಕು. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗ ಎಲ್ಲ ಚಪಾತಿನೂ ನೋಡಿ ಈ ಥರ ಒಂದೇ ಲೆವೆಲಲ್ಲೇ ಎಲ್ಲನೂ ಇದೇ ರೀತಿ ಬೇಯಿಸ್ಕೋಬೇಕು. ಎಲ್ಲ ಬೇಯಿಸಿದ ನಂತರ ಒಂದು ತಟ್ಟೆಯನ್ನು ಹಾಕಿ ತಟ್ಟೆ ಮೇಲೆ ಒಂದೊಂದೇ ಚಪಾತಿಯನ್ನು ಇಟ್ಟು ಅದಕ್ಕೆ ತುಪ್ಪ ಸವರಬೇಕು.
ಯಾವ ತುಪ್ಪ ಹಾಕಿದ್ರೂ ನಡೀತದೆ, ಬಟ್ ಹೋಮ್ ಮೇಡ್ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಮುಂಚೆನೇ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಪುಡಿಯನ್ನು ಈಗ ಈ ಎಲೆ ಮೇಲೆ ಸ್ಪ್ರೆಡ್ ಮಾಡೋಣ. ಚೆನ್ನಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನೀಟಾಗಿ ಲೆವೆಲ್ಲಾಗಿ ಈ ಥರ ಸ್ಪ್ರೆಡ್ ಮಾಡಿ, ಈಗೆಲ್ಲ ಸ್ಪ್ರೆಡ್ ಆದಮೇಲೆ ನಿಧಾನಕ್ಕೆ ಈ ಥರ ಫೋಲ್ಡ್ ಮಾಡಬೇಕು ನೀಟಾಗಿ. ನಾವು ತುಪ್ಪ ಹಚ್ಚಿರೋದ್ರಿಂದ ಅದು ಪುಡಿಯನ್ನು ಹೊರಗಡೆ ಬರೋದಿಲ್ಲ, ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ನೋಡಿ ಈ ಥರ ಒಂದ್ರ ಮೇಲೆ ಒಂದು ಹಾಕಿ ಈ ಥರ ನಾನು ನೋಡಿಸಿದ್ನಲ್ಲ, ಇದೇ ಥರ ಲೆವೆಲ್ ಮಾಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದರೆ ಈಗ ರೆಡಿ ಆಯಿತು ಸುತ್ತಿನ ಹೋಳಿಗೆ. ನೋಡಿ ಈ ಥರ. ಈಗ ಇನ್ನೊಂದು ಅದೇ ರೀತಿ ಎಲೆಯನ್ನು ತೊಗೊಂಡು ಚಪಾತಿಯನ್ನು, ಅದಕ್ಕೆ ತುಪ್ಪವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಹಾಕ್ಕೋಬೋದು, ನಿಮ್ಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಇದೇ ರೀತಿ ಪೌಡ್ರನ್ನು ಹಾಕಿ ಇದೇ ರೀತಿ ಮತ್ತು ಅದೇ ರೀತಿ ಸ್ಪ್ರೆಡ್ ಮಾಡೋಣ. ಚೆನ್ನಾಗಿ ಲೆವೆಲ್ಲಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಮತ್ತು ಅದೇ ರೀತಿ ಫೋಲ್ಡ್ ಮಾಡೋಣ ನಿಧಾನಕ್ಕೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊತ ಪ್ರೆಸ್ ಮಾಡ್ಕೊತ ಫೋಲ್ಡ್ ಮಾಡ್ಕೊತ ಬರಬೇಕು. ಈಗ ಒಂದ್ರ ಮೇಲೆ ಒಂದು ಹಾಕಿ ಗಟ್ಟಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಆಯಿತು. ಇದೇ ರೀತಿ ಎಲ್ಲವನ್ನು ಮಾಡಿ ಈಗ ಒಂದು ತಟ್ಟೆಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸುತ್ತಿನ ಹೋಳಿಗೆ ಮಾಡೋದು ಅಂತ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.